ಸ್ನೇಹಿತರೆ, ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ಗೆ. ಇಂದು ನಾವು ದೇವರಹೊಸಹಳ್ಳಿ ಗ್ರಾಮದ ಪವಿತ್ರ ಶ್ರೀ ವೀರಭದ್ರೇಶ್ವರ ದೇವಾಲಯದ ಅದ್ಭುತ ಕಥೆಯನ್ನು ತಿಳಿದುಕೊಳ್ಳೋಣ. ದೇವರ ಪ್ರತ್ಯಕ್ಷತೆ, ಭಕ್ತರ ನಂಬಿಕೆ ಮತ್ತು ಈ ದೇವಾಲಯದ ಐತಿಹಾಸಿಕ ಮಹತ್ವವನ್ನು ಈ ಸರಣಿಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ಕೇಳಿ, ನೋಡಿ. ದೇವರಹೊಸಹಳ್ಳಿ ವೀರಭದ್ರೇಶ್ವರ ದೇವಾಲಯದ ಪವಿತ್ರ ಕಥೆ. ಕರ್ನಾಟಕದ ಹೃದಯ ಭಾಗದಲ್ಲಿ ನೆಲೆಗೊಂಡಿರುವ ದೇವರಹೊಸಹಳ್ಳಿ ಒಂದು ಸುಂದರ ಗ್ರಾಮ. ಹಸಿರು ಹೊಲಗಳು, ನದಿಯ ನಿಸರ್ಗ ಮತ್ತು ಶಾಂತವಾದ ಪರಿಸರದ ಮಧ್ಯೆ ಈ ಊರು ಭಕ್ತಿಯಲ್ಲಿಯೂ ಪ್ರಸಿದ್ಧಿ ಪಡೆದಿದೆ. ಈ ಊರಿಗೆ ಪ್ರಮುಖ ಮಹತ್ವ ನೀಡಿರುವುದು ಇಲ್ಲಿ ನೆಲೆಸಿರುವ ವೀರಭದ್ರೇಶ್ವರ ದೇವಾಲಯ. ಈ ದೇವಾಲಯದ ಇತಿಹಾಸ ಬಹುಮಾನ್ಯವಾದುದು. ಪದ್ಮ ಕಾಲದಲ್ಲಿ ಈ ಊರಿನಲ್ಲಿ ಮನುಷ್ಯರು ನಿಷ್ಠೆ, ಶ್ರಮ ಮತ್ತು ಶುದ್ಧ ಹೃದಯದಿಂದ ಬದುಕುತ್ತಿದ್ದರು. ಪೂರ್ಣವಿರಾಮ. ಆದರೆ ಆಗ ಆ ಊರಿನಲ್ಲಿ ಅನೇಕ ವಿಘ್ನಗಳು ಕಾಣಿಸಿಕೊಂಡವು. ಬರಡು ಭೂಮಿ, ಅನಾರೋಗ್ಯ, ಮಕ್ಕಳಿಗೆ ಶಿಕ್ಷಣದ ಕೊರತೆ. ಗ್ರಾಮಸ್ಥರು ಭಾವನಾತ್ಮಕವಾಗಿ ಒಟ್ಟು ಸೇರಿ ದೇವರ ಶರಣಾಗಲಾರಂಭಿಸಿದರು. ಒಂದು ರಾತ್ರಿ ಗ್ರಾಮದ ಹಿರಿಯರೊಬ್ಬರಿಗೆ ಕನಸಿನಲ್ಲಿ ವೀರಭದ್ರೇಶ್ವರನ ದರ್ಶನವಾಗಿದೆ. ತೇಜಸ್ಸು ಪೂರ್ಣವಾದ ರೂಪದಲ್ಲಿ ದೇವರು ಅವರು ಎದುರು ಕಾಣಿಸಿಕೊಂಡು, ನನ್ನನ್ನು ಇಲ್ಲಿ ಪ್ರತಿಷ್ಠಾಪಿಸಿದರೆ ಈ ಊರಿಗೆ ಶ್ರೇಯಸ್ಸು ಲಭಿಸುತ್ತದೆ ಎಂದು ಆಜ್ಞಾಪಿಸಿದರು. ಅದರಿಂದಾಗಿ ಗ್ರಾಮಸ್ಥರು ಶಿಲ್ಪಿಗಳನ್ನು ಕರೆಯಿಸಿ ಹೊನ್ನಿನಲ್ಲಿ ಶ್ರೀ ವೀರಭದ್ರೇಶ್ವರ ದೇವಾಲಯ ನಿರ್ಮಾಣ ಪ್ರಾರಂಭಿಸಿದರು. ಬಹುದಿನಗಳ ಶ್ರಮದಿಂದಾಗಿ ದೇವಾಲಯದ ಗೋಪುರ, ಶಿಲ್ಪಗಳು, ಮಂಟಪ ಎಲ್ಲವೂ ಮೂಡಿಬಂದವು. ಪ್ರತಿಷ್ಠಾಪನೆಯ ದಿನ ಭಕ್ತರ ನಯನಗಳಲ್ಲಿ ಕಣ್ಣೀರು, ಹೃದಯದಲ್ಲಿ ಭಕ್ತಿ ತುಂಬಿಕೊಂಡಿತ್ತು. ಈ ದೇವಾಲಯದಲ್ಲಿ ನಿತ್ಯ ಪೂಜೆಗಳು ನಡೆಯುತ್ತಿವೆ. ಭಕ್ತರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೇಳಿ ದೇವರ ಮುಂದೆ ಪ್ರಾರ್ಥಿಸುತ್ತಾರೆ. ಈ ದೇವರು ತುಂಬಾ ಜಾಗೃತ ದೈವ ಎಂದು ಪ್ರಸಿದ್ಧ. ಭಕ್ತರಿಗೆ ಇಚ್ಛಾಪೂರ್ತಿ ಮಾಡುವ, ರೋಗಕ್ಕೆ ಪರಿಹಾರ ನೀಡುವ, ಕುಟುಂಬದಲ್ಲಿ ಸಂತೋಷ ತರಿಸುವ ದೇವರ ಮಹಿಮೆ ಅಪಾರ. ಪ್ರತಿ ವರ್ಷ ನಡೆಯುವ ಜಾತ್ರೆ ಈ ಊರಿಗೆ ವಿಶೇಷ ಸಂಭ್ರಮ ತರುತ್ತದೆ. ನೂರಾರು ಭಕ್ತರು ಬಂದು ಪೂಜೆ, ರಥೋತ್ಸವ, ಭಜನೆ, ಹರಿಕಥೆಗಳಲ್ಲಿ ಭಾಗವಹಿಸುತ್ತಾರೆ. ದೇವರಿಗೆ ವಿಶೇಷ ಅಲಂಕಾರ. ರಥೋತ್ಸವದಲ್ಲಿ ದೇವರನ್ನು ಸುತ್ತ ಮೆರೆಯುವುದು, ಹರಿಕಥೆಗಳ ಮೂಲಕ ದೇವರ ಲೀಲಾಕಥೆಗಳನ್ನು ಕೇಳುವುದು ಈ ಸಂದರ್ಭದಲ್ಲಿ ನಡೆಯುತ್ತದೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ಈ ದೇವಾಲಯದ ಸ್ವಚ್ಛತೆ, ಗೌರವ ಮತ್ತು ಸಾಂಸ್ಕೃತಿಕ ಪರಂಪರೆ ಉಳಿಸಿಕೊಳ್ಳಲು ಮುಂದೆ ಬರುತ್ತಿದ್ದಾರೆ. ದೇವಸ್ಥಾನವು ಊರಿನ ಜೀವಾಳವಾಗಿದೆ. ಧರ್ಮ, ನಂಬಿಕೆ ಮತ್ತು ಜನರ ಶ್ರದ್ಧೆಗೆ ಇದು ಕೇಂದ್ರವಾಗಿದೆ. ಇಂತಾಗಿ ಈ ದೇವರಹೊಸಹಳ್ಳಿ ವೀರಭದ್ರೇಶ್ವರ ದೇವಾಲಯ ಭಕ್ತಿಯ, ಶ್ರದ್ಧೆಯ ಹಾಗೂ ದೇವರ ಮಹಿಮೆಯ ಸಜೀವ ಪ್ರತೀಕವಾಗಿದೆ.